ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ಸಲ್ಲಿ ಒಂದು ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ್ದೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮಗೆಲ್ಲ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಇಂಥ ಒಂದು ಸಕ್ಸಸ್ ಸ್ಟೋರೀಸನ್ನು ಕೇಳ್ತಾ, ಈಗ ಸಾಲ ಕೊಟ್ಟವರು ಯಾವ ರೀತಿ ಕಷ್ಟಪಡ್ತಾರೆ. ಈಗ ಯಾರಿಗೋ ಸಾಲ ಕೊಟ್ಟಿರ್ತೀವಿ, ಒಂದು ಎಮರ್ಜೆನ್ಸಿಗೆ ಅವ್ರಿಗೆ ಸಹಾಯ ಮಾಡಿರ್ತೀವಿ, ಅವ್ರು ಸರಿಯಾದ ಟೈಮಲ್ಲಿ ನಮಗೆ ವಾಪಸ್ ಕೊಡಲ್ಲ. ಸೊ ಇಂಥ ಸಮಸ್ಯೆ ಆದಾಗ ಆ ಒಂದು ಏಂಜಲ್ ನಂಬರ್ ತಿಳಿಸಿದ್ದೆ. ಆ ಹೀಲಿಂಗ್ ಕೋಡನ್ನು ಯೂಸ್ ಮಾಡಿ ಹೇಗೆ ಅವರ ಹಣ ವಾಪಸ್ ಪಡ್ಕೊಂಡ್ರು ಅದ್ರ ಬಗ್ಗೆ ತಿಳಿಸಿದ್ದೆ. ಇವತ್ತು ಅವ್ರದ್ದೊಂದು ಆಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಮೇಡಮ್, ನಾನು ನನ್ನ ಫ್ರೆಂಡ್ಗೆ ಲೋನ್ ಇಸ್ಕೊಟ್ಟಿದ್ದೆ. ಅವರು 15 ದಿನದಿಂದ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ರು. 12ನೇ ತಾರೀಕಿಗೆ EMI ಕಟ್ಟಬೇಕಾಗಿತ್ತು. ನಾನೇ ಸಾಲ ಮಾಡಿ ಕಟ್ಟಿದ್ದೆ. ಅವರು ನಿನ್ನೆ ಸ್ವಿಚ್ ಆನ್ ಮಾಡ್ಕೊಂಡಿದ್ರು. ಫೋನ್ ಮಾಡೋದಕ್ಕೆ ಅವರೇ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಸಂಜೆ ದುಡ್ಡು ತಂದು ಕೊಟ್ಟರು ಮೇಡಮ್. ನೀವು ಕೊಟ್ಟಿದ್ದ ಕೋಡ್ ನಂಬರ್ ಮತ್ತು ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಆಯಿತು. ಆಮೇಲೆ ನನ್ನ ಹತ್ರನೂ ದುಡ್ಡು ಇರಲಿಲ್ಲ, ಊರಿಗೆ ಹೋಗ್ಬೇಕಾಯ್ತು. 2 ಟೈಮ್ ಹೋಗ್ಬಿಟ್ಟಿದ್ವಿ. ದುಡ್ಡೆಲ್ಲ ತುಂಬ ಖರ್ಚಾಗಿತ್ತು. ಸ್ಕೂಲ್ ಫೀಸು ಕಟ್ಟಿರಲಿಲ್ಲ. ನೀವು ಕೊಟ್ಟ ನಂಬರ್ ನನಗೆ ತುಂಬ ಹೆಲ್ಪ್ ಆಯಿತು ಮೇಡಮ್. ತುಂಬ ಥ್ಯಾಂಕ್ ಯು ಮ್ಯಾಮ್. ಸೊ ಈ ಒಂದು ರಿಸಲ್ಟ್ ಏನಿದೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದು ಎಲ್ರಿಗೂ ಒಂದು ಮೋಟಿವೇಶನ್ ಆಗಬೇಕು. ಯಾಕಂದರೆ ತುಂಬ ಜನ ಈ ರೀತಿ ಸಫರ್ ಮಾಡ್ತಾ ಇದ್ದಾರೆ. ಯಾರಿಗೋ ಎಮರ್ಜೆನ್ಸಿಗೆ ಸಹಾಯ ಮಾಡಿಬಿಟ್ಟು ಅವ್ರ ತೊಂದರೆಗೆ ಸಿಗಾಕೊಳ್ತಾ ಇದ್ದಾರೆ. ಸೊ ಅಂಥ ಸಮಸ್ಯೆಗೆಲ್ಲ ಇದು ಒಂದು ಬೆಸ್ಟ್ ನಂಬರ್ ಅಂತ ಹೇಳ್ಬೋದು. ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ಮಿಸ್ ಆಗಿದ್ರೆ. ಸೊ ಈ ಒಂದು ನಂಬರ್ ತುಂಬಾ ಒಂದು ಒಳ್ಳೆ ರಿಸಲ್ಟ್ಸನ್ನು ಕೊಡ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ ಈ ಒಂದು ಸಕ್ಸಸ್ ಸ್ಟೋರಿ ಶೇರ್ ಮಾಡೋಕ್ಕೆ. ಮತ್ತು ಇವತ್ತೊಂದು ಪ್ರಶ್ನೆ ಚೂಸ್ ಮಾಡ್ಕೊಂಡಿದ್ದೀನಿ. ಜಾಬ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಅವ್ರ ಕಡೆಯಿಂದ ಕಾಲ್ ಬರಬೇಕು ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಅವರ ಒಂದು ಕಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಒಂದು ಡ್ರೀಮ್ ಜಾಬ್ ಅಂತ ನಿಮಗಿರುತ್ತೆ, ಅಥವಾ ಈಗ ಆಲ್ರೆಡಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅವ್ರ ಕಡೆಯಿಂದ ಕಾಲ್ ಬರಬೇಕು, ಸೊ ಆಫರ್ ಲೆಟರ್ ಏನೋ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀರ. ನೀವು ಹೇಗೆ ಫೀಲ್ ಮಾಡಬೇಕು ಅಂತಂದರೆ, ಆಲ್ರೆಡಿ ನಿಮಗೆ ಆಫರ್ ಲೆಟರ್ ಬಂದಿದೆ, ಅವ್ರ ಕಡೆಯಿಂದ ಕಾಲ್ ಬಂದಿದೆ ಅನ್ನೋ ರೀತಿ ವಿಜುವಲೈಸ್ ಮಾಡಿ. ಮತ್ತು ಆ ಒಂದು ಆಫೀಸಲ್ಲಿ ಆಲ್ರೆಡಿ ನೀವು ಅಪಾಯಿಂಟ್ ಆಗಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಆ ವಾತಾವರಣ ಎಲ್ಲ ಒಂದು ವಿಜುವಲೈಸ್ ಮಾಡಿ, ಫೀಲ್ ಮಾಡಿ. ಆಲ್ರೆಡಿ ನಿಮ್ಗೆ ಅಲ್ಲಿ ಕೆಲಸ ಸಿಕ್ಕಿದ್ರೆ, ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಹೇಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ಸೊ ನಿಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ. ಸೊ ವಿಜುವಲೈಸ್ ಮಾಡುವಾಗ ಆ ಒಂದು ಅಫರ್ಮೇಷನ್ಸ್ ಕೂಡ ನೀವು ಆ್ಯಡ್ ಮಾಡಿಕೊಂಡು, ಆ ಫೀಲಿಂಗ್ಸನ್ನು ನೀವು ಆ್ಯಡ್ ಮಾಡಿಕೊಂಡಾಗ ರಿಸಲ್ಟು ನಿಮಗೆ ಫಾಸ್ಟಾಗಿ ಬರುತ್ತೆ. ಸೊ ಯಾವುದೇ ಒಂದು ಮೆಥಡ್ ನೀವು ಯೂಸ್ ಮಾಡಿದ್ರು ಆ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಿಮಗೆ ಡೌಟ್ ಇದೆ, ಭಯ ಇದೆ, ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ, ನನಗೆ ಅದು ಜಾಬ್ ಸಿಗುತ್ತೋ ಇಲ್ವೋ ಅಂತ ಡೌಟ್ ಇದೆ, ಭಯ ಪಡ್ತಾ ಇದ್ದೀರಾ ಅಂತ ಅಂದಾಗ ಆ ವೈಬ್ರೇಷನಲ್ಲಿ ನೀವು ಯಾವ ಒಂದು ಸ್ವಿಚ್ ವರ್ಡ್ ಇರಲಿ, ಹೀಲಿಂಗ್ ಕೋಡ್ಸ್ ಇರಲಿ, ಯಾವುದೇ ನೀವು ಟ್ರೈ ಮಾಡಿದ್ರು ರಿಸಲ್ಟ್ ಸಿಗಲ್ಲ ನಿಮಗೆ. ಸೊ ನೀವು ಫಸ್ಟ್ ಆ ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡ್ಕೋಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಯಾಕಂದರೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ಆ ಒಂದು ನಂಬಿಕೆ ಇರಬೇಕು. ಸೊ ನನಗೆ ಈ ಒಂದು ಜಾಬ್ ಪಡ್ಕೊಳ್ಳೋದಕ್ಕೆ ನನಗೆ ಅರ್ಹತೆ ಇದೆ ಅನ್ನೋದನ್ನು ನಿಮ್ಮ ಮೈಂಡ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಿ. ಸೊ ನಿಮ್ಮ ಒಳ ಮನಸ್ಸಿನಲ್ಲಿ ಏನು ಮಾತು ಓಡ್ತಾ ಇರುತ್ತೋ ಅದು ರಿಯಾಲಿಟಿಗೆ ಬರುತ್ತೆ. ಸೊ ನಿಮ್ಮನ್ನು ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಫಸ್ಟು ಕನ್ವಿನ್ಸ್ ಮಾಡಬೇಕು, ನನಗೆ ಅರ್ಹತೆ ಇದೆ, ಈ ಒಂದು ಕೆಲಸ ಪಡ್ಕೊಳ್ಳೋದಕ್ಕೆ ನನಗೆ ಅರ್ಹತೆ ಇದೆ ಅಂತ. ಸೊ ಅದಾದಮೇಲೆ ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾಯಿರಿ, ವಿಜುವಲೈಸ್ ಮಾಡ್ತಾಯಿರಿ, ಡೈಲಿ ವಿಜುವಲೈಸ್ ಮಾಡಿ. ಮಲಗೋಕ್ಕೆ ಮುಂಚೆ ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಪವರ್ಫುಲ್ ಇರುತ್ತೆ ಆ ಒಂದು ಟೈಮಿಂಗ್ಸ್ ಅನ್ನೋದು. ನಿಮ್ಮ ಸಬ್ಕಾನ್ಷಿಯಸನ್ನು ಚೆನ್ನಾಗಿ ಪ್ರೋಗ್ರಾಮ್ ಮಾಡುತ್ತೆ. ನೈಟ್ ಮಲಗೋದಕ್ಕಿಂತ 10 ನಿಮಿಷ ಮುಂಚೆ ನೀವು ಒಂದು ಪ್ರಾಕ್ಟೀಸನ್ನು ಇಟ್ಕೋಬೇಕು. ಸೊ ನಿಮ್ಗೇನು ಕೆಲಸ ಆಗಬೇಕು, ಫಸ್ಟ್ ನಿಮ್ಮ ಇಡೀ ದಿನದ ಒಂದು ಸ್ಟ್ರೆಸ್ ಏನಿರುತ್ತೆ ಅದನ್ನು ನೀವು ಸ್ಟ್ರೆಸ್ ಫ್ರೀ ಮಾಡ್ಕೋಬೇಕು. ಅಂದರೆ ಉಸಿರಾಟದ ಕೆಲವೊಂದು ಪ್ರಾಣಾಯಾಮ ಇರ್ಬೋದು, ಯಾವುದೋ ಒಂದು ಬ್ರೀತಿಂಗ್ ಎಕ್ಸಸೈಸ್ ಇರ್ಬೋದು, ಅಥವಾ ನಿಧಾನವಾಗಿ ಉಸಿರಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಗ ಆ ಫುಲ್ ಡೇದು ಏನೆಲ್ಲ ಸ್ಟ್ರೆಸ್ ಇರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆ ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗುತ್ತೆ.
ಮತ್ತು ವಾಟರ್ ಎನರ್ಜೈಸಿಂಗ್ ಮೆಥಡ್ ಬಗ್ಗೆ ಹೇಳಿದ್ನಲ್ಲ, ಅದನ್ನು ಎನರ್ಜೈಸ್ ಮಾಡ್ಕೊಳ್ಳಿ. 1 ಗ್ಲಾಸ್ ನೀರು ಇಟ್ಕೊಂಡು ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಸ್ವಿಚ್ ವರ್ಡ್ಸ್ ಹೇಳ್ಕೊಳ್ಳಿ. ಸೊ ಏನು ಕೆಲಸ ಆಗಬೇಕು ಅದನ್ನು ವಿಜುವಲೈಸ್ ಮಾಡಿಕೊಂಡು ಆ ನೀರನ್ನು ಕುಡಿದ್ಬಿಟ್ಟು ನೀವು ನೈಟ್ ಮಲಗೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಿಮ್ಮ ಏನು ಮೈಂಡಲ್ಲಿ ಥಾಟ್ಸ್ ಬರುತ್ತೆ, ಸೊ ಅದು ಪಾಸಿಟಿವ್ ಆಗಿರಬೇಕು. ಸೊ ಇಡೀ ದಿನ ನನ್ನ ದಿನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇರಬೇಕು. ಸೊ ಆ ರೀತಿ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳಿ, ಡೈಲಿ ಅದೊಂದು ಅಭ್ಯಾಸ ಮಾಡ್ಕೊಂಬಿಡಿ. ಸೊ ನಿಮ್ಮ ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟು ಹಾಗೆಯೇ ಡೆವಲಪ್ ಆಗ್ತಾ ಆಗ್ತಾ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಸಿದ್ಧಿ ಆಗ್ತಾ ಬರುತ್ತೆ. ಇವತ್ತು ಈ ಒಂದು ಜಾಬ್ ಮ್ಯಾನಿಫೆಸ್ಟೇಷನ್ಗೆ ತಿಳಿಸ್ತಾ ಇರುವಂತಹ ಸ್ವಿಚ್ ವರ್ಡ್ ಪರ್ಫೆಕ್ಟ್, ಚಾರ್ಮ್, ಲೈಟ್, ರೀಚ್. ಪರ್ಫೆಕ್ಟ್, ಚಾರ್ಮ್, ಲೈಟ್, ರೀಚ್. ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾ ಇರಿ. ಮತ್ತು ಆ ಒಂದು ವಾಟರ್ ಎನರ್ಜೈಸಿಂಗ್ ಮೆಥಡಲ್ಲಿ ಹೇಳಿಕೊಂಡು ಇದನ್ನು ಒಂದು 48 ಸಲ ಹೇಳಿಬಿಟ್ಟು ನೀರನ್ನು ಎನರ್ಜೈಸ್ ಮಾಡಿ. ಆ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಕೈಯಲ್ಲಿ ನೀರನ್ನು ಇಟ್ಕೊಂಡು ಚಾಂಟಿಂಗ್ ಮಾಡಿ 48 ಸಲ ಚಾಂಟ್ ಮಾಡಿಬಿಟ್ಟು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮಗೆ ಕೆಲಸ ಸಿಕ್ಕಿದೆ. ಸೊ ಆ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ನೀವೇ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಹೇಳಿಬಿಟ್ಟು ಆ ನೀರನ್ನು ಕುಡಿದಾಗ ಆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಆಗುತ್ತೆ ಮತ್ತು ನಿಮ್ಮ ಒಂದು ಡ್ರೀಮ್ ಏನಿದೆ ರಿಯಾಲಿಟಿಗೆ ಫಾಸ್ಟಾಗಿ ರಿಸಲ್ಟ್ ತಂದುಕೊಡುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಮತ್ತು ಇನ್ನಷ್ಟು ಪ್ರಶ್ನೆಗಳನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ, ಖಂಡಿತ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.